ಹಲೋ ಫ್ರೆಂಡ್ಸ್, ನಮಸ್ಕಾರ. ನೋಡಿ, ಇದು ಬೆಂಗಳೂರಿನ ಸಿಟಿ ಮಾರ್ಕೆಟ್ ಅಂದರೆ KR ಮಾರ್ಕೆಟು, ಊದ್ ಮಾರ್ಕೆಟ್ ಇದು. ನೋಡಿ, ಇಲ್ಲೆಲ್ಲ ಹೂವು ಕಟ್ ಮಾಡ್ತಾರೆ. ಈ ಕಡೆ ಹೋದರೆ ನಿಮಗೆ ಪಾರ್ಕಿಂಗ್ ಸಿಗುತ್ತೆ. ಈ ಗಾಡಿ ನಿಂತಿದೆಯಲ್ಲ, ಈ ಕಡೆ ನೋಡಿ, ಇದು ಮಾರ್ಕಿಂಗ್ ಹೋಗೋ ಜಾಗ ಇದು. ಇಲ್ಲೆಲ್ಲ ಹೂವು ಕಟ್ಟೋರು ಇವರು. ಕಟ್ಟಾದ್ಮೇಲೆ ನಮಗೆ ಹೋಲ್ಸೇಲ್ ಬೇಕಂದರೆ ನೋಡಿ, ಇಲ್ಲಿ ಒಳಗಡೆ ಹೋಗಬೇಕು. ಈ ಒಳಗಡೆ ಎಂಟ್ರಿ ಆದರೆ ನಿಮ್ಗೆ ಇಲ್ಲಿಂದ ಎಲ್ಲ ಹೋಲ್ಸೇಲ್ ರೇಟು. ನೋಡಿ, ಇದು ಮಳ್ಳೆ ಮಗು ನಿಮಗೆ 240 ರೂಪಾಯಿ kg ಇವತ್ತು. ಮಲ್ಲಿಗೆ ಹೂವು ಬಂದ್ಬಿಟ್ಟು 400 ರೂಪಾಯಿ ಇತ್ತು ಇವತ್ತು kg. 400 ರೂಪಾಯಿ ಇದೆ. ಅಂದರೆ ಕಾಸ್ಟ್ಲಿ ಇವತ್ತು. ಕನಕಾಂಬರನೇ ಕಾಸ್ಟ್ಲಿ. ನೋಡಿ ಯಾವ ಹೂವು ಏನೇನು ರೇಟ್ ಇದೆ ಅಂತ ಹೇಳ್ತೀನಿ. ಹೆಂಗೆ ಮುಂದಕ್ಕೆ ಹೋದ್ವಿ. ಇಲ್ಲ ಸ್ವಲ್ಪ ರೇಟ್ಗಳು ಹೆಚ್ಚು ಕಮ್ಮಿ ಇತ್ತು. ನೋಡಿ, ಕನಕಾಂಬರ 100 ಗ್ರಾಮ್ 100 ರೂಪಾಯಿ, ಅಂದರೆ kgಗೆ 1000 ರೂಪಾಯಿ ಆಯಿತು. ಕನಕಾಂಬರನೇ ಕಾಸ್ಟ್ಲಿ ಇವತ್ತು. ಅದಾದಮೇಲೆ ರೋಸ್ ಬಂದ್ಬಿಟ್ಟು ಇವತ್ತು ನಿಮಗೆ 100 ರೂಪಾಯಿ ಇದೆ kg. ಅಲ್ಲ, ಸಾರಿ, 100 ರೂಪಾಯಿನೇ kg ಅದು. ಸಾರಿ ಅಂತ ಹೇಳಿದೆ. 100 ರೂಪಾಯಿ kg ಇದೆ ರೋಸು ಚಿಕ್ಕದು. ನೋಡಿ, ಸುಗಂಧರಾಜ ಇವತ್ತು 450 ರೂಪಾಯಿ ಇತ್ತು kg. ಇದಾದಮೇಲೆ ಸಾಮಂತಿಗೆ ಹೂವು ಸಿಗುತ್ತೆ. ಬಟ್ ಎಲ್ಲ ಥರ ಹೂವು ಸಿಗುತ್ತೆ. ಇವತ್ತು ಮಾರ್ಕೆಟ್ಗೆ ಫ್ರೆಶ್ ಆಗಿ ಬಂದಿರೋದು ಸ್ವಲ್ಪ ರೇಟ್ ಇದೆ. ಹಂಗಾಗಿ ಮಾರ್ಕೆಟ್ ಒಳಗಡೆ ಹೋಗೋದು ಇವತ್ತಂತೂ ಸ್ವಲ್ಪ ಹೋಗ್ಬೋದಾಗಿತ್ತು. ನಾಳೆ ನಾಡಿದ್ದಲ್ಲಿ ಹೋದರೆ ನಿಮ್ಗೆ ಇನ್ನೂ ತುಂಬ ರಶ್ ಇದೆ. ಯಾಕಂದರೆ ಹಬ್ಬದ ಪ್ರಯುಕ್ತ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರಲ್ಲ, ಹಂಗಾಗಿ ಇವತ್ತು ಐಟಮ್ ಬಂದಿದೆ. ಸಂಜೆ ಟೈಮ್ ಹೋಗಿದ್ವಿ, ಇನ್ನೂ ಸ್ವಲ್ಪ ಐಟಮ್ ಬರಬೇಕಾಗಿತ್ತು. ಹಂಗಾಗಿ ಬರೋಷ್ಟರಲ್ಲಿ ನಾವು ಸ್ವಲ್ಪ ಹೋಗಿದ್ವಿ ತೊಗೊಂಬರೋಣ ನಾವು ಸ್ವಲ್ಪ ಹೂವು ಅಂತ. ಹಂಗಾಗಿ ಇವತ್ತು ರೇಟ್ ಹೇಳ್ತಾಯಿದ್ದೀನಿ. ನೋಡಿ ಎಲ್ಲ ಮಾರ್ಕೆಟಲ್ಲಿ ಹೇಗಿದೆ. ರೋಸ್ ಬಂದು 50 ರೂಪಾಯಿ ಕಟ್ಟಿದ್ದು. ಬೆಳಗ್ಗೆ ಹೊತ್ತು ನಿಮಗೆ ಸಿಗ್ನಲಲ್ಲಿ ಹೋದರೆ 10 ರೂಪಾಯಿ 20 ರೂಪಾಯಿ ಇದೆ ಇದು ಕಟ್ಟು ಹೋಲ್ಸೇಲಲ್ಲಿ. ಇಲ್ಲಿ ಒಳಗಡೆ ಅಲ್ವಾ, ಇವತ್ತು ಸಂಜೆ ಆಗಿರೋದ್ರಿಂದ 50 ರೂಪಾಯಿ ಕಟ್ಟಿದೆ. ಇದಾದಮೇಲೆ ನಿಮಗೆ ನೋಡಿ, ಇಲ್ಲಿ ಒಳ್ಳೆ ಹೂವು, ಇದು ಸಾಮಂತಿಗೆ ಹೂವು. ಇದು ಬಂದ್ಬಿಟ್ಟು ಇವತ್ತು 120 ರೂಪಾಯಿ kg ಇತ್ತು. ಒಳ್ಳೆ ಹೂವು, ಚೆನ್ನಾಗಿರೋ ಹೂವು 120 ರೂಪಾಯಿ kg ಇತ್ತು ಸಾಮಂತಿಗೆ. ನೀವು ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರ ಇಟ್ಕೋಬೋದು. ನೋಡಿ, ಇದು ಹೂವು ಕಟ್ಟೋದು ಸೊಪ್ಪು. ಇದಾದಮೇಲೆ ನಿಮಗೆ ಸ್ವಲ್ಪ ಚೆನ್ನಾಗಿಲ್ದಿರೋ ಹೂವು ಅಂದರೆ ಮೀಡಿಯಮ್, ಇವತ್ತು ತರ್ತೀರಾ ನೀವು, ನಾಳೆ ಪೂಜೆ ಮಾಡ್ತೀನ ಅಂದರೆ ಒಂದು 50 ರೂಪಾಯಿ ಇದೆ kg ಸಾಮಂತಿಗೆ. 50 ರೂಪಾಯಿಂದ 60 ರೂಪಾಯಿ ಇದೆ. ತುಳಸಿ ಇದೆ, ಕಟ್ಟಿರೋದು ತುಳಸಿ. ಇದು ನಿಮ್ಗೆ ಲೂಸು ಮುಂದೆ ಸಿಗುತ್ತೆ. ನೋಡಿ, ಇದೆಲ್ಲ ಕಟ್ಟಿ ಮಾರು ಲೆಕ್ಕ ಕೊಡೋದು. ಇದೆಲ್ಲ ಒಂದು ಮಾರಿಗೆ 50 ಬಂದು 60 ರೂಪಾಯಿ 70 ರೂಪಾಯಿ ಇತ್ತು. ಮಾರು ಲೆಕ್ಕ ಅಂದರೆ ಕಟ್ಟಿರೋದು ಮಾರು ಲೆಕ್ಕ ಕೊಡೋದು ಈ ಜಾಗ. ಇದು ಯಾವ ಥರ ಬೇಕು ನಿಮಗೆ ಎಲ್ಲ ಕಟ್ಟಿ ಕೊಟ್ಟಿರ್ತಾರೆ. ಮಾರು ಬಂದು 60 ರೂಪಾಯಿ 70 ರೂಪಾಯಿ ಇದೆ ಇವತ್ತು. ನೋಡಿ, ಮಲ್ಲಿಗೆ ಮಗ್ಗು ಬಂದು ಒಳ್ಳೊಳ್ಳೆ ಹೂವು ಇದೆ kg. ನೋಡಿ, ರೋಸ್ ಇದೆಲ್ಲ 100 ರೂಪಾಯಿ 80 ರೂಪಾಯಿ kg. 100 ರೂಪಾಯಿ 120 ರೂಪಾಯಿ 120 ರೂಪಾಯಿ ಅಂದರೆ ಒಳ್ಳೆ ಹೂವು ನಿಮಗೆ. ನೋಡಿ, ಇದಾದಮೇಲೆ ನಾವು ಮೇಲ್ಗಡೆ ಬಂದ್ವಿ. ಫಸ್ಟ್ ಫ್ಲೋರಿಂದ ಈ ಥರ ಕಾಣಿಸುತ್ತೆ. ಅದೇ ನಾವು ಮಾರು ನೋಡಿದ್ವಲ್ಲ, ಮಾರು ಕಟ್ತಾ ಇದ್ರಲ್ಲ, ಆ ಜಾಗ ಇದು. ಹೂವು ಕಟ್ಟೋದು ಮಾರು ಲೆಕ್ಕ. ಅದಾದಮೇಲೆ ನೋಡಿ, ನಿಮ್ಗೆ ಇಲ್ಲಿ ಯಾರು ಬಿರಿಯಾನಿ ಅದು ಇದು ಮಾಡಬೇಕು, ಹೋಟ್ಲ್ ಇಡಬೇಕಂದ್ರೆ ಮೇಲ್ಗಡೆ ನಿಮಗೆ ಪಾತ್ರೆ ಐಟಮು ಎಲ್ಲ ಸಿಗುತ್ತೆ. ಬಾಣಲಿಯಿಂದ ಹಿಡ್ದು ನಿಮ್ಗೆ ಸ್ಟೌವಿಂದ ಹಿಡ್ದು ಪ್ರತಿಯೊಂದು. ಇಲಿ ಬೋನ್ ಕೂಡ ಇಲ್ಲಿ ಸಿಗುತ್ತೆ. ಮಕ್ಳದ್ದು ತೊಟ್ಲುಗಳು ನೋಡಿ, ಆರಾಮಾಗಿ ಮಕ್ಳುಗಳು ತೊಟ್ಲುಗಳು ಬೇಕಂದರೆ ಇಲ್ಲಿ ಬನ್ನಿ. ಕಾಸ್ಟ್ಲಿ ಏನಿಲ್ಲ, ಎಲ್ಲ ಸ್ವಲ್ಪ ಕಮ್ಮಿನೇ ರೇಟು. ಮಾರ್ಕೆಟ್ ಬಂದರೆ ನೀವು ಫುಲ್ ಎಲ್ಲ ತೊಗೊಂಡು ಮನೆಗೆ ಏನೇನು ಬೇಕು ಎಲ್ಲ ತೊಗೊಂಡು ಹೋಗ್ಬೋದು ಒಂದೇ ಸರಿ, ಪೂಜೆ ಸಾಮಾನೆಲ್ಲ. ನೋಡಿ, ಇಲ್ಲಿ ಬಂದರೆ ಗಂದಿಗೆ ಅಂಗಡಿ, ಆಮೇಲೆ ಬಳೆ ಶಾಪು, ಬ್ಯಾಂಗಲ್ ಸ್ಟೋರ್ಸು, ಚಾಪೆಯಿಂದ ಹಿಡ್ದು ಪ್ರತಿಯೊಂದು, ಒಂದು ಸಣ್ಣ ಬೀಗ ಕೂಡ ಸಿಗುತ್ತೆ ಇಲ್ಲಿ ಮಾರ್ಕೆಟು. ಆಮೇಲೆ ನೋಡಿ, ಇಲ್ಲಿ ಬ್ಯಾಂಗಲ್ಸ್ ಐಟಮ್ಗಳು ಫಸ್ಟ್ ಫ್ಲೋರಲ್ಲಿ ಸಿಗುತ್ತೆ ನಿಮಗೆ. ಅದಾದಮೇಲೆ ನಿಮಗೆ ಫಸ್ಟ್ ಫ್ಲೋರಲ್ಲೇ ನಿಮಗೆ ಬಿರಿಯಾನಿ ಐಟಮ್ದು ಪಾತ್ರೆಗಳು, ಹೋಟ್ಲಿಗೆ ಬೇಕಾಗಿರೋ ಐಟಮ್ಗಳು, ಮತ್ತು ಸ್ಟವ್ಗಳು, ಬಾಣಲಿಗಳು, ಮತ್ತು ಪ್ರತಿಯೊಂದು ಸಿಗುತ್ತೆ ಇಲ್ಲೆಲ್ಲ. ಅಂದರೆ ರೇಟ್ ಪರವಾಗಿಲ್ಲ, ತುಂಬ ಕಮ್ಮಿ ಸಿಗುತ್ತೆ ನಿಮಗೆ. ಚೆನ್ನಾಗಿದೆ ನೋಡಿ, ಒಳ್ಳೊಳ್ಳೆ ಬಾಣಲಿಗಳು, ಸ್ಟವ್ಗಳು, ಚಪಾತಿ ಮಣೆಗಳು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ನಿಮ್ಗೇನು ಬೇಕು ಹೋಲ್ಸೇಲ್ ಯಾರು ಗೊತ್ತಿಲ್ಲ ಅಂದರೆ ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲಿ ಸಿಗುತ್ತೆ. ನೋಡಿ, ಇಲಿ ಬೋನ್ಗಳು ನೋಡಿ ಹೇಗಿದೆ, ಇಲಿ ಬೋನ್ಗಳು ಕೂಡ ಸಿಗುತ್ತೆ. ಅದಾದಮೇಲೆ ಹೆಂಗೋ ದಸರಾ ಬರ್ತಾ ಇದೆಯಲ್ಲ, ದಸರಾಗೆ ನೋಡಿ ಪೂಜೆ ಮಾಡೋಕ್ಕೆ ಫ್ಯಾಕ್ಟ್ರಿ ಆಫೀಸ್ ಎಲ್ಲ ಪೂಜೆ ಮಾಡೋರು ನೋಡಿ ಇಲ್ಲಿ ಬಂದು ಎಲ್ಲ ತೊಗೊಬೋದು. ಫ್ಲವರ್ಸ್ಗಳು ಎಲ್ಲ ನಿಮ್ಗೆ ಏನೇನು ಡೆಕೋರೇಷನ್ ಐಟಮ್ಗಳು, ಬಳೆಗಳು, ಮತ್ತು ಪೂಜೆಗಳಿಗೆ ಏನಾದ್ರು ಬಳೆ ಕೊಡಬೇಕಂದ್ರೆ ಎಲ್ಲ ಬಳೆಗಳು ಸಿಗುತ್ತೆ. ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಮಾರ್ಕೆಟ್ ಬಂದರೆ ನೀವು ವಾಪಸ್ ಹೋಗೋಂಗೆ ಇಲ್ಲ, ಏನು ತಗೊಳ್ಳೋದೆ ಪ್ರತಿಯೊಂದು ತೊಗೊಂಡು ಹೋಗ್ಬೋದು. ಅದಕ್ಕೆ ಮಾರ್ಕೆಟ್ ಅನ್ನೋದು. ಅದನ್ನು ಸಿಟಿ ಮಾರ್ಕೆಟ್ ಅಂತ ಸುಮ್ಮನೆ ಹೇಳ್ತಾರಾ? ಅದು ಬಂದರೆ ನೋಡಿ ನಿಮಗೆ ಹೇಗಿದೆ ಕಾಣಿಸುತ್ತೆ. ನೋಡಿ, ಗಂದಿಗೆ ಅಂಗಡಿ. ನೀವು ಒಂದು ಅಂಗಡಿಗೆ ಹೋಗ್ಬಿಟ್ಟು ನಮಗಿಂಥ ಪೂಜೆಗೆ ಅಂತ ಹೇಳ್ಬಿಟ್ರೆ ಅವರೇ ಎಲ್ಲ ಇಂತಿಂಥ ಐಟಮ್ ಬೇಕು ಅಂತ ಹೇಳ್ಬಿಟ್ಟು ಬರೆದು ಅವರೇ ಕೊಟ್ಬಿಡ್ತಾರೆ ನಿಮಗೆ. ಐಟಮು ಅದೇ ಥರ ಇರುತ್ತೆ, ನಿಮಗೆ ರೇಟು ರೀಸ್ನಬಲ್ ಸಿಗುತ್ತೆ. ಬಟ್ ನೀವು ನೋಡಿ ನಿಮ್ಗೆ ಯಾವ ಥರ ಬೇಕೋ ಅದು ತೊಗೊಬೋದು. ಪ್ರತಿಯೊಂದು ದೇವ್ರ ಪೂಜೆಗೆ ಏನೇನು ಬೇಕು ಎಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಮಡಿಕೆಯಿಂದ ಹಿಡ್ದು ಕುಡಿಕೆವರೆಗೂ ಪ್ರತಿಯೊಂದು ಐಟಮ್ಗಳು ಸಿಗುತ್ತೆ ಮಾರ್ಕೆಟು. ಅದಕ್ಕೆ ಮಾರ್ಕೆಟ್ ಅನ್ನೋದು, ಸುಮ್ಮನೆ ಅನ್ನಲ್ಲ ಮಾರ್ಕೆಟ್ ಅಂತ.
ಅಂದರೆ ಸ್ವಲ್ಪ ಹೋಗ್ಬಿಟ್ಟು ಬರೋಕ್ಕೆ ನಿಮ್ಗೆ ಟೈಮ್ ಬೇಕು. ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ಇರಬೇಕು. ಟೈಮ್ ಇದ್ದರೆ ನೀವು ಮಾರ್ಕೆಟ್ ಹೋಗಿ ನೋಡಿಕೊಂಡು ಪ್ರತಿಯೊಂದು ಎಲ್ಲ ನಿಮ್ಮ ಕಣ್ಮುಂದೆ ನೋಡ್ಕೊಂಡು ತೊಗೊಂಬರ್ಬೋದು. ನೋಡಿ ಎಲ್ಲ ಮಡಿಕೆಗಳು, ಕುಡಿಕೆಗಳು, ದೀಪಗಳು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ನಿಮಗೆ. ಆಮೇಲೆ ಈ ಕೆಮ್ಮಣ್ಣು ಉಂಡೆ ಬರುತ್ತೆ ಗೊತ್ತಾ, ನೋಡಿ ಇಲ್ಲಿ ಕೆಮ್ಮಣ್ಣು ಉಂಡೆಗಳು ಇದೆಲ್ಲ ಸಿಗುತ್ತೆ. ಕೆಮ್ಮಣ್ಣು ಉಂಡೆ ಪ್ರೆಗ್ನೆಂಟ್ಸ್ಗಳು ತಿಂತಾರೆ, ಅದು ಸಪ್ರೇಟ್ ಸಿಗುತ್ತೆ ನಿಮಗೆ. ಕೇಳಿದ್ರೆ ಇವರೇ ಕೊಡ್ತಾರೆ. ಎಲೆಗಳು ನೋಡಿ ಎಷ್ಟು ಫ್ರೆಶ್ ಆಗಿದೆ. 100 ರೂಪಾಯಿ ಇತ್ತು ಇವತ್ತು ಕಟ್ಟು, ನಾಟಿ ಕಟ್ಟು 100 ರೂಪಾಯಿ. ಎಲೆ ಕಟ್ಟು ನಾಟಿದು 100 ರೂಪಾಯಿ ಇದೆ. ಇದೆಲ್ಲ ತೆಂಗಿನಕಾಯಿಗಳು. ಇದು ಗಂಧಿ ಅಂಗಡಿ. ಮೇಲ್ಗಡೆಯಿಂದ ನೀವು ಸ್ವಲ್ಪ ಕೆಳಗಡೆ ಹಿಂಗೆ ನೋಡಿ, ಈ ಮೆಟ್ಲು ಇಳಿತೀವಲ್ಲ, ಇಲ್ಲಿ ಕೆಳಗಡೆ ನೋಡಿದ್ರೆ ಇದೆಲ್ಲ ತರಕಾರಿ ಮಾರ್ಕೆಟು. ಇದು ಬಂದು ನಿಮಗೆ ತರಕಾರಿಗಳು 2.5 kg ಅಂದರೆ ಒಂದು ಮಣ ಅಂತಾರೆ, ಒಂದು ದಡಿಯ ಅಂತಾರೆ. ಸರಿಯಾ, ಒಂದು ದಡಿಯ 2.5 kgಗೆ ಬರುತ್ತೆ. ಈರುಳ್ಳಿ, ಟೊಮೊಟೊ, ಆಲೂಗೆಡ್ಡೆ, ಬೆಂಡೆಕಾಯಿ ಎಲ್ಲ ಒಂದು ದಡಿಯ ಅಂತ ಕರೀತಾರೆ. ಅದು ನಿಮಗೆ ಹೋಲ್ಸೇಲಾಗಿ ಸಿಗುತ್ತೆ. ಮತ್ತು ಅಲ್ಲೇ ಕೆಳಗಡೆ ಗುಡ್ಡೆನೂ ಹಾಕಿರುತ್ತೆ, 10 ರೂಪಾಯಿ 20 ರೂಪಾಯಿ ಆ ಥರ ಎಲ್ಲ ಇದೆ. ಹಿಂಗೆ ಸ್ವಲ್ಪ ಮುಂದೆ ಬಂದರೆ ಗಂದಿಗೆ ಅಂಗಡಿಗಳಂತೂ ತುಂಬ ಇದೆ ನೋಡಿ. ಒಳ್ಳೊಳ್ಳೆ ಕಲರ್ ಕುಂಕುಮಗಳು, ಅರಿಶಿನ, ಕುಂಕುಮ ಪ್ರತಿಯೊಂದು ಐಟಮ್ಗಳು ಸಿಗುತ್ತೆ ನಿಮಗೆ. ಮಾರ್ಕೆಟ್ಗೆ ಬಂದರೆ ತುಂಬ ಒಳ್ಳೊಳ್ಳೆ ಐಟಮ್ ಸಿಗುತ್ತೆ. ಅದಾದಮೇಲೆ ಪಕ್ಕದಲ್ಲೇ ನಿಮಗೆ ಹೋಲ್ಸೇಲಿಂದ ತರ್ತಾರೆ ಗೊತ್ತಾ ಅಂಗಡೀಲಿ, ಅದೆಲ್ಲ ಐಟಮ್ಗಳು ನೋಡಿ ಇಲ್ಲಿದೆ. ತಿಂಡಿಗಳು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ವಿ ಗೊತ್ತಾ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟುಗಳು, ಈ ರಸಗೋಲ ನೋಡಿ ಇದೆಲ್ಲ ಸಿಗುತ್ತೆ. ಇದೆಲ್ಲ ಹೋಲ್ಸೇಲ್ ಡಬ್ಬ. ಈ ಅಂಗಡಿಯವರೆಲ್ಲ ಇಲ್ಲಿಂದ ತೊಗೊಂಡು ಹೋಗೋದು. ಇಂಥ ಅಂಗಡಿ ಸುಮಾರಿದೆ ಇಲ್ಲಿ. ಆಮೇಲೆ ನಿಮಗೆ ಪ್ಯಾಕೆಟ್ ತೊಗೋಬೇಕಂದ್ರೆ ನೋಡಿ ಇದು ಹೋಲ್ಸೇಲು. ನಿಮ್ಗೇನೇ ಒಂದು ತೊಗೊಂಡ್ರು. ಆಮೇಲೆ ಅಡಿಕೆಗಳಾಗಲಿ ಪ್ರತಿಯೊಂದು ನಿಮಗೆ ಇಲ್ಲಿ ಕೆ ಜಿ ಲೆಕ್ಕ ಕೊಡ್ತಾರೆ. 1/4 kg ಹಿಡ್ದು 100 ಗ್ರಾಮಿಂದ ಹಿಡ್ದು 1/4 kg, 1 kg, 2 kg ಎಷ್ಟು ಬೇಕು ಅಷ್ಟು ಸಿಗುತ್ತೆ. ಹೋಲ್ಸೇಲಲ್ಲಿ ಸಿಗುತ್ತೆ ನಿಮಗೆ. ಅಲ್ಲಿಗೂ ಇಲ್ಲಿಗೂ ನಿಮ್ಮ ಮನೆ ಹತ್ರ ಇರೋದಕ್ಕೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿಯಾಗಿ ಸಿಗುತ್ತೆ. ನಾವಂತೂ ಇಷ್ಟು ನೋಡ್ಕೊಂಡು ಬಂದಿದ್ದೀವಿ. ಇಷ್ಟ ಆದರೆ ಲೈಕ್